ಶುಭೋದಯ, ಶುಭ ದಿನ, ಶುಭವಾಗಲಿ. ಸರ್ವರಿಗೂ ಸಂವಿಧಾನ ದಿನದ ಶುಭಾಶಯಗಳು. 1949 ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು. 1949 ನವೆಂಬರ್ 26th ವಿ ಹ್ಯಾವ್ ಅಫಿಷಿಯಲಿ ಅಡಾಪ್ಟೆಡ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನವನ್ನು ಅಳವಡಿಸಿಕೊಂಡಾಗಿನಿಂದಲೂ ನವೆಂಬರ್ 26ನ್ನು ಕಾನೂನು ದಿನ ಎಂಬುದಾಗಿ ಆಚರಿಸ್ಕೊಂಡು ಬರ್ತಾ ಇದ್ವಿ. ಆದರೆ 2015ಕ್ಕೆ ಭಾರತದ ಸಂವಿಧಾನದ ಶಿಲ್ಪಿ, ಸಂವಿಧಾನದ ಪಿತಾಮಹ, ಮಹಾನ್ ಮಾನವತಾವಾದಿಯಾದಂತಹ ಡಾಕ್ಟರ್ ಅಂಬೇಡ್ಕರ್ ಅವರ 125ನೇ ಜನ್ಮದಿನದ ಸ್ಮರಣಾರ್ಥವಾಗಿ ನಾವು ಕಾನ್ಸ್ಟಿಟ್ಯೂಷನಲ್ ಡೇ, ಸಂವಿಧಾನದ ದಿನ ಎಂಬುದಾಗಿ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಇದು ಕೇವಲ ಇತಿಹಾಸದ ಸ್ಮರಣೆಯಲ್ಲ, ಸಂವಿಧಾನದ ಮೇಲಿನ ಮೌಲ್ಯಗಳನ್ನು, ಅದರ ಮೇಲಿನ ದೃಢ ನಂಬಿಕೆಯನ್ನು ಪುನರುಚ್ಚರಿಸುವ ದಿನ. 1949 ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನು ಅಳವಡಿಸಿಕೊಂಡಂತಹ ಸುಸಂದರ್ಭದಲ್ಲಿ ನಮ್ಮ ಸಂವಿಧಾನವು 395 ವಿಧಿಗಳು, 8 ಅನುಸೂಚಿಗಳು ಹಾಗೂ 22 ಭಾಗಗಳನ್ನು ಒಳಗೊಂಡಂತಹ ಲಿಖಿತ ಮತ್ತು ಬೃಹತ್ ಸಂವಿಧಾನವಾಗಿತ್ತು. ಇಂದಿಗೆ ನಾವು ನಮ್ಮ ಸಂವಿಧಾನಕ್ಕೆ 106 ತಿದ್ದುಪಡಿಗಳನ್ನು ಮಾಡುವ ಮುಖಾಂತರ ಇಂದಿಗೂ ಜೀವಂತವಾಗಿರಿಸಿದ್ದೇವೆ. ನಮ್ಮ ಸಂವಿಧಾನವು ಜೀವಂತ ಸಂವಿಧಾನ. ಇದು ಪ್ರಸ್ತುತ 25 ಭಾಗಗಳು, 12 ಅನುಸೂಚಿಗಳು ಹಾಗೂ 460ಕ್ಕೂ ಹೆಚ್ಚು ವಿಧಿಗಳನ್ನು ಒಳಗೊಂಡಿದೆ. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಡೀ ಸಂವಿಧಾನವೇ ಸಹ ಅಡಗಿದೆ. ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣತಂತ್ರ ದೇಶವನ್ನಾಗಿ ರೂಪಿಸಲು ಮತ್ತು ಎಲ್ಲ ಪೌರರಿಗೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಆರಾಧನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ದೊರಕಿಸಲು, ರಾಷ್ಟ್ರೀಯ ಐಕ್ಯತೆ ಹಾಗೂ ಸಮಗ್ರತೆಯನ್ನು ರಕ್ಷಿಸಿ, ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನಮಗೆ ನಾವೇ ನವೆಂಬರ್ 26, 1949ರಂದು ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಸಂವಿಧಾನದ ಮೌಲ್ಯಗಳಾದಂತಹ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಈ 4 ಮೌಲ್ಯಗಳನ್ನು ವಯೋಭೇದವಿಲ್ಲದೆ, ಬಾಲಕರು ಮತ್ತು ವಯೋವೃದ್ಧರೆನ್ನದೆ, ಪುರುಷರು ಮತ್ತು ಮಹಿಳೆಯರೆಂಬ ಲಿಂಗಭೇದವಿಲ್ಲದೆ, ಚಾಚೂ ತಪ್ಪದೆ ಪಾಲಿಸಿದಂತಹ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ದಿನದ ಆಚರಣೆಯು ಸಾರ್ಥಕವಾಗುತ್ತದೆ. ಥ್ಯಾಂಕ್ ಯು.